ನೋಡಿ ಇಲ್ಲಿ ಎಕ್ಸಾಮ್ನಲ್ಲಿ ಯಾರಿಗೆ ಜಾಸ್ತಿ ಮಾರ್ಕ್ಸ್ ಬರುತ್ತೆ, ಇನ್ನೂ ಉಳಿದವರಿಗೆ ಯಾಕೆ ಮಾರ್ಕ್ಸ್ ಜಾಸ್ತಿ ಬರಲ್ಲ ಅನ್ನೋ ವಿಚಾರ ಬಗ್ಗೆ ಇಲ್ಲಿ ನಾವು ಮಾತಾಡೋದು. ಮಾತಾಡೋದಕ್ಕಿಂತ ಮುಂಚಿತವಾಗಿ ನನ್ನ ಯೂಟ್ಯೂಬು ಲಿಂಕ್ ಹಾಕಿದ್ದೀನಿ, ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ಓಕೆ, ಮತ್ತು ಯೂಟ್ಯೂಬನ್ನು ನೀವು ಫಾಲೋ ಮಾಡಿ ಆದಷ್ಟು. ನೋಡಿ ಇಲ್ಲಿ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ನೋಡಿ ಎಕ್ಸಾಮಲ್ಲಿ ಮಾರ್ಕ್ಸ್ ಭಾಳ ಬರಬೇಕಂದ್ರೆ ಎರಡೇ ಒಂದು ಕಾರಣಗಳಿದೆ. ಒಂದು, ನಿಮಗೆ ಕಾನ್ಫಿಡೆನ್ಸ್ ಇರಬೇಕು. ಇನ್ನೊಂದು, ನಿಮ್ಮ ಹಾರ್ಡ್ ವರ್ಕು ನೀವು ಮಾಡ್ತಾ ಇರಬೇಕು. ಹಂಗಾದ್ರೆ ಮಾತ್ರ ನೀವು ಸಕ್ಸಸ್ ಆಗ್ತೀರ. ಅಂದರೆ ಎಕ್ಸಾಮಲ್ಲಿ ನೋಡಿ, ಎಕ್ಸಾಮ್ ಹಾಲಲ್ಲಿ ನೀವು ಕುಂತಾಗ ಸಪೋಸ್ ಎಕ್ಸಾಂಪಲಿಗೆ ನಿಮಗೆ ಮ್ಯಾಥ್ಸು ಎಕ್ಸಾಮ್ ಬಂದುಬಿಡ್ತು ಅಂತ ತಿಳ್ಕೊಳ್ಳಿ. ನೋಡಿ, ಈ ಮ್ಯಾಥ್ಸ್ ಕ್ವಶನ್ ಪೇಪರನ್ನು ಕೊಟ್ಟಾಗ ನೀವು ಯಾವುದೇ ಥರ ಅಲ್ಲಿ ಕ್ವಶನ್ ಪೇಪರ್ ನೋಡಿ ಫಸ್ಟಿಗೆ ಭಯ ಬೀಳಬಾರ್ದು. ಭಯವನ್ನು ಬಿಟ್ಟು ಕಿತ್ತು ಬಿಸಾಕ್ರಿ. ಭಯ ಇರ್ಕೂಡ್ದು, ಆರಾಮಾಗಿರ್ರಿ. ಓಕೆ, ನಾನು ಬರಿತಾಯಿದ್ದೀನಿ. ಮತ್ತು ಇನ್ನೊಂದೇನೆಂದರೆ, ನೀವು ಕ್ವಶನ್ಗಳನ್ನು ಒಂದೊಂದಾಗಿ ನೋಡಬೇಕು ಯಾವ ರೀತಿ ಕೊಟ್ಟಿದ್ದಾರೆ. ಸುಮ್ಮನೆ ಕೊಟ್ಟ ತಕ್ಷಣ ಎಲ್ಲ ಬರ್ಕೊಂತ ಹೋಗೋದಲ್ಲ. ನೋಡಿ, ಫಸ್ಟು ನೀವು ಅದನ್ನು ಕ್ಲಾರಿಟಿಯಾಗಿ ನೋಡಬೇಕು. ಯಾವ ಕ್ವಶನ್ನು ಏನೇನು ನಾನು ಓದ್ಕೊಂಡ್ರವೆಲ್ಲ ಬಂದಿದ್ದಾವ, ಅಥವಾ ಈ ಕ್ವಶನ್ ಬಿಟ್ಟರೆ ನಾನು ನೆಕ್ಸ್ಟ್ ಅದನ್ನು ಬರೀಬೇಕು ಅಂತ ಎಲ್ಲ ಹೇಳಿ ನಿಮ್ಮ ಮನಸ್ಸಲ್ಲಿ ಬರಬೇಕದು. ನೋಡಿ, ಈ ಥರ ಮಾಡಿದಾಗ ನಿಮಗೆ ಆನ್ಸರ್ಸು ಕೂಡ ಬರುತ್ತೆ. ಅದೇ ರೀತಿ ಕೂಡ ನಿಮ್ಮ ಸ್ಕೂಲಲ್ಲಿ ಟೀಚರ್ಸ್ ಕೂಡ ನಿಮಗೆ ಕ್ಲಾಸನ್ನು ಮಾಡಿರ್ತಾರೆ, ಪಾಠಗಳನ್ನು ಕೂಡ ಮಾಡಿರ್ತಾರೆ. ಆದರೆ ನಿಮಗೆ ಯಾವುದೋ ಒಂದು ಸಬ್ಜೆಕ್ಟಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಬಂದುಬಿಡ್ತವೆ. ಬಟ್ ಆ ಸಬ್ಜೆಕ್ಟಲ್ಲಿ ಬಂದಾಗ ಇನ್ನೊಂದು ಸಬ್ಜೆಕ್ಟ್ಸಲ್ಲಿ ಬರಲ್ಲ. ಅದನ್ನೇ ನಾನು ಹೇಳ್ತಕ್ಕಂಥ ವಿಚಾರ. ಯಾಕಂದರೆ ಆ ಒಂದು ಸಬ್ಜೆಕ್ಟ್ಸಲ್ಲಿ ನೀವು ಕಾನ್ಫಿಡೆನ್ಸ್ ಇಟ್ಬಿಟ್ಟು ಎಕ್ಸಾಮನ್ನು ಬರೀತೀರ, ಅದು ಒಳ್ಳೆಯ ಮಾರ್ಕ್ಸು ಚೆನ್ನಾಗಿ ಬರುತ್ತೆ. ಸಪೋಸ್ 100ಕ್ಕೆ ಒಂದು 80 ಬಂದಿದೆ ಅಂತ ತಿಳ್ಕೊಳ್ಳಿ, ಅಥವಾ 80ಕ್ಕೆ ಒಂದು 60 ಮಾರ್ಕ್ಸು ಅಥವಾ 70 ಬಂದಿದೆ ಅಂತ ತಿಳ್ಕೊಳ್ಳಿ. ಇನ್ನೊಂದರಲ್ಲಿ 50 ಬಂದುಬಿಡ್ತಾವೆ. ಯಾಕೆ ಹಂಗಾಗುತ್ತೆ? ಆ ಸಬ್ಜೆಕ್ಟ್ಸಲ್ಲಿ ಕಾನ್ಫಿಡೆನ್ಸ್ ಇಲ್ಲ ನಿಮ್ಮಲ್ಲಿ. ನೋಡಿ, ಈ ವಿಚಾರವನ್ನು ನೀವು ಎಲ್ಲ ಸಬ್ಜೆಕ್ಟ್ಸ್ಗೂ ಕಾನ್ಫಿಡೆನ್ಸ್ ಕೊಡಿ. ಬರೀ ಮ್ಯಾಥ್ಸು, ಬರೀ ಇಂಗ್ಲೀಷ್ ಅಲ್ಲ. ನೀವು SSLC ಎಕ್ಸಾಮ್ ಬರೆಯೋಕ್ಕೆ ಕುಂತಿದ್ದೀರಿ ಅಂದಮೇಲೆ ನಿಮಗೆ 6 ಸಬ್ಜೆಕ್ಟ್ಸ್ ಕೂಡ ಇಂಪಾರ್ಟೆಂಟು. ಎಲ್ಲ ಸಬ್ಜೆಕ್ಟ್ಸಲ್ಲಿ ನೀವು ಸ್ಕೋರ್ ಮಾಡಿದಾಗ ಮಾತ್ರ ನಿಮಗೆ ಒಬ್ಬ ಟಾಪರ್ ಆಗೋಕ್ಕೆ ಸಾಧ್ಯ. ಇದನ್ನು ಮನಸ್ಸಲ್ಲಿ ಇಟ್ಕೋಬೇಕು ಎಲ್ಲ ಸ್ಟೂಡೆಂಟ್ಸು. ಬರೀ ಯಾವುದೋ ಒಂದು ಕನ್ನಡದಲ್ಲಿ ಟಾಪ್ ತೆಗೆದುಬಿಟ್ಟು ಇನ್ನು ಉಳಿದವೆಲ್ಲ ಕಡಿಮೆ ಮಾರ್ಕ್ಸ್ ತೆಗೆದ್ರೆ ನೀವು ಟಾಪರ್ ಆಗೋಲ್ಲ. ಆ ಸಬ್ಜೆಕ್ಟ್ಸಲ್ಲಿ ಟಾಪರ್ ಆಗಿರ್ತೀರ, ಎಲ್ಲ ಸಬ್ಜೆಕ್ಟ್ಸಲ್ಲಿ ನೀವು ಟಾಪರ್ ಆಗೋಕ್ಕೆ ಸಾಧ್ಯ ಇಲ್ಲ. ನಾನು ಹೇಳ್ತಕ್ಕಂಥದ್ದು ಗಮನವಿಟ್ಟು ಕೇಳಿ. ನೀವೇನು ಮಾಡಬೇಕಂದ್ರೆ ಎಲ್ಲ ಸಬ್ಜೆಕ್ಟ್ಸಿಗೂ ಕಾನ್ಸಂಟ್ರೇಷನ್ ಮಾಡಿ, ಮತ್ತು ಎಲ್ಲ ಸಬ್ಜೆಕ್ಟ್ಸಿಗೂ ಟೆಕ್ಸ್ಟ್ ಬುಕ್ಕುಗಳನ್ನು ನೀವು ಓದಬೇಕು. ಎಕ್ಸಾಮ್ ಮಾರ್ಚ್ SSLC ಎಕ್ಸಾಮಲ್ಲಿ ಏನು ನೀವು ಹೋಗೋಕ್ಕಿಂತ ಮುಂಚಿತವಾಗಿ ನೀವು ಟೆಕ್ಸ್ಟ್ ಬುಕ್ಕುಗಳನ್ನು ಪರಿಪಕ್ವವಾಗಿ ಸ್ಟಡಿ ಮಾಡಿ, ಮ್ಯಾಥ್ಸನ್ನು ಹಾರ್ಡ್ ವರ್ಕ್ ಮಾಡಿ, ಥಿಯರಮ್ಗಳನ್ನು ಪ್ರೂವ್ ಮಾಡಿ, ಎಲ್ಲವನ್ನು ನೀವು ಮಾಡಬೇಕಾಗುತ್ತೆ. ಈ ಥರ ಮಾಡೋದ್ರಿಂದ ನೀವು SSLC ಎಕ್ಸಾಮಲ್ಲಿ ಯಾವ ಥರ ಭಯ ಇರಲ್ಲ, ಕಾನ್ಫಿಡೆನ್ಸ್ ಇರುತ್ತೆ. ನಾನು ಗೆಲ್ತೀನಿ ಎಕ್ಸಾಮಲ್ಲಿ, ನಾನು ಫಸ್ಟ್ ಕ್ಲಾಸ್ಗಿಂತ ಜಾಸ್ತಿನೇ ನಾನು ತೆಗಿತೀನಿ ನಾನು ಅಂತಕ್ಕಂಥ ಒಂದು ಆತ್ಮಸ್ಥೈರ್ಯ ನಿಮ್ಮಲ್ಲಿ ಬಂದಾಗ ಮಾತ್ರ ನೀವು ಎಕ್ಸಾಮಲ್ಲಿ ಸಕ್ಸಸ್ ಕಾಣ್ತೀರಾ. ಓಕೆ, ಇನ್ನೂ ಏನಾದರೂ ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಅಕೌಂಟನ್ನು ಫಾಲೋ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ನಿಮಗೆ DM ಅಲ್ಲಿ ಡೈರೆಕ್ಟಾಗಿ ಮೆಸೇಜ್ ಮಾಡ್ಬೋದು. ನಮಸ್ಕಾರ.